ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಆಮೇಲೆ ಮಾಧ್ಯಮ ಲೋಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇವಲ ರಾಜಕೀಯ ನಾಯಕರನ್ನ ಪತ್ರಕರ್ತರು, ವರದಿಗಾರರು ಮೈಕ್ ಇದ್ದರೆ ಮಾತ್ರ ಅವರನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಮಾಧ್ಯಮದಲ್ಲಿ ಸ್ಟುಡಿಯೋದಲ್ಲಿರುವವರು, ಡೆಸ್ಕ್ನಲ್ಲಿ ಕೆಲಸ ಮಾಡೋರು, ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡೋರು, ಗ್ರಾಫಿಕ್ಸ್ನಲ್ಲಿ ಕೆಲಸ ಮಾಡೋರು, ಮೇಕಪ್ ರೂಮ್ನಲ್ಲಿರೋರು, ಕಾಸ್ಟ್ಯೂಮ್ನಲ್ಲಿ ಕೆಲಸ ಮಾಡೋರು, ಇವ್ರಿಗೂ ಒಂದು ಪ್ರಶ್ನೆ ಕೇಳಬೇಕು ಅಂತಿರುತ್ತೆ. ಆ ಪ್ರಶ್ನೆಗೆ ಅವರು ಏನು ಉತ್ತರ ಕೊಡ್ತಾರೆ ಅನ್ನುವಂಥ ಕುತೂಹಲ ನಮಗಿರುತ್ತೆ. ರಾಜಕೀಯದ ಬಗ್ಗೆ, ಲೋಕ ಸಂಗ್ರಾಮದ ಬಗ್ಗೆ, ನರೇಂದ್ರ ಮೋದಿ ಅವ್ರ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆ, ಈಶ್ವರಪ್ಪನವ್ರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ನಾವೇ ಪ್ರಶ್ನೆ ಕೇಳಬೇಕಾ? ಪ್ರತಿಯೊಬ್ಬರು ಪ್ರಶ್ನೆ ಕೇಳುವಂಥ ಹಕ್ಕಿದೆ. ಆ ಒಂದು ಅವಕಾಶವನ್ನು ಇವತ್ತು ಮಾಡಿಕೊಡ್ತಾ ಇದ್ದೀವಿ. ಅದು ಕೂಡ ನಿಮ್ಮ ಯಾವುದೇ ಪ್ರಶ್ನೆಗೆ, ಎಂಥದೇ ಚೂಪಾದಂಥ ಪ್ರಶ್ನೆಗೂ ಕೂಡ ಅಷ್ಟೇ ವೇಗವಾಗಿ ಉತ್ತರ ಕೊಡಬಲ್ಲ ಕರ್ನಾಟಕದ ನಾಯಕ ಎಸ್ ಈಶ್ವರಪ್ಪನವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈಶ್ವರಪ್ಪನವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಪ್ಲೀಸ್ ಬನ್ನಿ ಸರ್. ಈಶ್ವರಪ್ಪನವರ ಜೊತೆ ಇವತ್ತು ಲೈವ್ ಪ್ರೆಸ್ ಮೀಟ್. ಈಶ್ವರಪ್ಪನವರ ಜೊತೆ ಲೈವ್ ಪ್ರೆಸ್ ಮೀಟ್. ನಮ್ಮ ಸ್ಟುಡಿಯೋದಲ್ಲಿರುವ, ಡೆಸ್ಕ್ನಲ್ಲಿರುವ ಪ್ರತಿಯೊಬ್ಬರು ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಹಾಗಿದ್ದಾಗ ನನ್ನೆಲ್ಲ ಕಲೀಗ್ಸ್ ಇಲ್ಲಿ ಜಾಯಿನ್ ಆಗಿದ್ದಾರೆ, ಗ್ಯಾದರ್ ಆಗಿದ್ದಾರೆ. ಪ್ರತಿಯೊಬ್ಬರ ಪ್ರಶ್ನೆಗೂ ಸ್ವಾಗತ. ನಿಮ್ಮೆಲ್ಲರ ಪ್ರಶ್ನೆ ಕೂಡ ಉತ್ತರ ಕೊಡ್ತಾರೆ. ಮೊದಲನೇ ಪ್ರಶ್ನೆ, ಮೊದಲು ನಿಖಿಲ್ ನೀವೇ ಒಂದು ಪ್ರಶ್ನೆಯನ್ನು ಕೇಳಬೇಕು ಸರ್. ಈಶ್ವರಪ್ಪನವ್ರ ಬಗ್ಗೆ ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಫೈಟು ಇಡೀ ರಾಜ್ಯ ನೋಡಿದೆ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ ಈಶ್ವರಪ್ಪನವರ ಮೆದುಳು ಮತ್ತು ನಾಲ್ಗೆಗೆ ಕನೆಕ್ಷನ್ ಇಲ್ಲ ಅನ್ನೋದು. ಇದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆದರೆ ಸಿದ್ದರಾಮಯ್ಯನವ್ರು ಕೊಟ್ಟಂಥ ಹೇಳಿಕೆ ಚರ್ಚೆ ಜಾಸ್ತಿ ಆಯಿತು, ಈಶ್ವರಪ್ಪನವ್ರ ಕೌಂಟ್ರು ಕಮ್ಮಿ ಚರ್ಚೆ ಆಯಿತು ಅಂತ. ಕೌಂಟರ್ ಕೊಡೋದಾದರೆ ಇವತ್ತು ಏನು ಕೊಡ್ತೀರಿ ಅಂತ? ಕೌಂಟ್ರ್ ಆಮೇಲೆ ಕೊಡ್ತೀನಿ. ಅಲ್ಲಿ ನಾನು ಸಿದ್ದರಾಮಯ್ಯ ಇಬ್ಬರೇ ಫೈಟ್ ಮಾಡೋದು. ಇನ್ನು ನನ್ನೊಬ್ಬನ ಮೇಲೆ ಇಷ್ಟೊಂದು ಜನ ಒಟ್ಟಿಗೆ ಬಿದ್ದಿದ್ದೀರ. ರಿಪಬ್ಲಿಕ್ ಕನ್ನಡಕ್ಕೆ 1 to 1 ಅಂತ ಅಂದ್ಕೊಂಡು ನನ್ನ ಸ್ನೇಹಿತರಾದ ವಿಜಯ್ ಅವರು ಬರಬೇಕು ಅಂತ ಹೇಳಿದ್ರು. ನಾನು ಆ ನಂಬಿಕೆಯಲ್ಲೇ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ನಿಮ್ಮನ್ನೆಲ್ಲ ಸಿದ್ದರಾಮಯ್ಯನಿಗೂ ಎದುರಿಸಿದ್ದೀನಿ, ನಿಮ್ಮನ್ನು ಎದುರಿಸೋದು ಬಹಳ ಕಷ್ಟ ಅಂತ ನನಗೇನು ಅನಿಸಲ್ಲ. ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಇದನ್ನು, ರಾಜಕಾರಣವನ್ನು ಒಂದು ಸಮಾಜ ಸೇವೆ ಅಂತ ಮಾಡ್ಕೊಂಡು ಹೊಂಟಂಥ ಸಂದರ್ಭದಲ್ಲಿ ಇದರಲ್ಲಿ ಸಮಾಜದಲ್ಲಿ ನಡೆಯುತ್ತಾ ಇರೋಂಥ ಅನೇಕ ಅಂಶಗಳ ಬಗ್ಗೆ ಎದುರಿಸ್ತೀವಿ ಅಂತ ವಿಶ್ವಾಸದಲ್ಲಿರಬೇಕಾದ್ರೆ ನೀವೆಲ್ಲರೂ ನನ್ನ ಆತ್ಮೀಯ ಸ್ನೇಹಿತರೆ. ರಿಪಬ್ಲಿಕ್ ಕನ್ನಡ ಇವತ್ತು ಸಮಾಜ ಸೇವೆ ಮಾಡ್ತಾ ಇರೋಂಥ ಒಂದು ಮಾಧ್ಯಮ ಅಂತ ಭಾವಿಸಿ ನಾವು ನೀವು ಇಬ್ಬರು ಸೇರಿ ಚರ್ಚೆ ಮಾಡಿ ಸಮಾಜಕ್ಕೆ ಇನ್ನೇನು ಒಳ್ಳೇದು ಮಾಡಬೇಕು ಅನ್ನೋಂಥ ವಿಶೇಷ ಕಾರ್ಯಕ್ರಮ. ಯಾಕಂದರೆ ನಾನು ಅನೇಕ 1 to 1 ಕಾರ್ಯಕ್ರಮಕ್ಕೆ ಎಲ್ಲ ಟಿ ವಿಗಳಲ್ಲೂ ಮಾತಾಡಿದ್ದೀನಿ ಮತ್ತು ಎಲ್ಲ ಪತ್ರಿಕೆಗಳ ಜೊತೆಗೂ ಮಾತಾಡಿದ್ದೀನಿ. ಈ ರೀತಿ ಇಡೀ ಡೆಸ್ಕಿನ ಜೊತೆಗೆ ಎಲ್ಲ ಈ ಒಂದು ಇಲಾಖೆಯ ಪ್ರಮುಖರುಗಳ ಜೊತೆಗೆ ಒಟ್ಟಿಗೆ ಮಾತಾಡ್ತಿರೋದು ನನ್ನ ಜೀವನದಲ್ಲಿ ಮೊದಲನೇ ಸಾರಿ. ರಿಪಬ್ಲಿಕ್ ಕನ್ನಡ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ನಿಜಕ್ಕೂ ನಿಮ್ಮ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನೀವು ಪ್ರಶ್ನೆ ಕೇಳಿದ್ರಿ, ಸಿದ್ದರಾಮಯ್ಯನವರು ಈಶ್ವರಪ್ಪನವ್ರ ಬಗ್ಗೆ ಯಾಕಾಗಿ ಮಾತಾಡ್ತಾರೆ ಅಂತಂದರೆ, ನಾನು ಹೇಳ್ತೀನಲ್ಲ, ಅವ್ರು ಕೇಳಿದಂಥ, ಅವ್ರು ಆಡಿದಂಥ ಆಟಗಳಿಗೆ, ಅವ್ರು ತಪ್ಪು ಮಾಡಿದಂಥ ವಿಷಯಕ್ಕೆ ಉತ್ತರ ಕೊಡ್ತೀನಲ್ಲ, ಆ ಉತ್ತರಕ್ಕೆ ಕೌಂಟ್ರ್ ಕೊಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಬಂಡತನದಲ್ಲಿ ಎಲ್ಲ ಹೋಗ್ಬಿಡ್ತಾರೆ. ಏನೋ ಪದಗಳು, ಆ ಪದಗಳು ನನಗೆ ಹೇಳೋಕೆ ಉತ್ತರ ಕೊಡೋಕ್ಕೆ ಬರಲ್ಲೇನು? ಅದಕ್ಕಿಂತ ಚೆನ್ನಾಗಿ ಉತ್ತರ ಕೊಡೋಕ್ಕೆ ಬರುತ್ತೆ ನನಗೆ. ಯಾಕೆಂದರೆ ಅವ್ರ ಜಾತಿ ನನ್ನ ಜಾತಿ ಒಂದೇ. ಆದರೆ ನನ್ನ ಸಂಸ್ಕಾರ ಬೇರೆ. ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರೋಂಥ ಸಂಸ್ಕಾರದಲ್ಲಿ ನಾನು ಏನು ಪದಗಳು ಬಳಸಬೇಕು ಅದನ್ನು ಪದ ಬಳಸ್ತೀನಿ.